ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್. ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ಕೆಲಸ ಸ್ವಲ್ಪ ಜಾಸ್ತಿ. ಆ್ಯಕ್ಚುಲಿ ನಿನ್ನೆ ಮಾಡ್ಕೊಂಡೆ ಸ್ವಲ್ಪ ಕಡಿಮೆ ಆಯಿತು. ನಿನ್ನೆ ಸ್ನಾನ ಮಾಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಹೂವು ಎಲ್ಲ ಕಟ್ಕೊಂಡು ಎಲ್ಲ ರೆಡಿ ಆಗಿದೆ. ದೇವ್ರ ಫೋಟೋಗೆ ಹೂವು ಹಾಕ್ಬಿಟ್ಟು ಅಂದರೆ ಸ್ನಾನ ಮಾಡ್ಕೊಂಡು ಹೂವು ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡಬೇಕು. ಇವಾಗ ನಾನು ಮೆಂತ್ಯ ಪಲಾವ್ ಮಾಡಿದೆ. ನನ್ನ ಮಗಳಿಗೂ ತಿನ್ನಿಸ್ಬಿಟ್ಟು ಕೆಳಗಡೆ ಕಳಿಸಿದ್ದೀನಿ. ಸ್ಟಿಕ್ಕರ್ ಇಟ್ಟಿಲ್ಲ. ಯಾರೇ ಅನ್ಕೋಬೇಡಿ. ಇವಾಗ ಮನೆ ಒರೆಸ್ಬೇಕು. ಅದೊಂದೇ ಬಾಕಿ ಇರೋದು ಕೆಲಸ. ಮನೆ ಒರೆಸ್ಬೇಕು, ಬಾಗಿಲು ಸ್ವಲ್ಪ ರಂಗೋಲಿ ಎಲ್ಲ ಬಿಡಬೇಕು. ಹಾಗೆ ನನ್ನದು ಡಯಟ್ ವಿಡಿಯೋ ಹಾಕಿದ್ದೀನಿ. ಹೋಗಿ ನೋಡಿ. ಅದರಲ್ಲಿ ಹೇಳಿದ್ದೀನಿ, ಅಂದರೆ ಕಾಳುಗಳದ್ದೆಲ್ಲ ಹೇಳಿದ್ದೀನಿ. ಬಟ್ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು. ತರಕಾರಿ ಜ್ಯೂಸು. ಆ್ಯಕ್ಚುಲಿ ನನ್ನ ಬ್ಲೆಂಡರ್ ಕೆಟ್ಟೋಗಿದೆ, ಅದಕ್ಕೋಸ್ಕರ ಸುಮ್ಮನೆ ಇದ್ದೀನಿ. ಇಲ್ಲಾಂದರೆ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ನಮ್ಮ ಮನೆಯವ್ರು ಬಂದಮೇಲೆ ಆ ಬ್ಲೆಂಡರ್ನ ಸರಿ ಮಾಡಿಸಿ, ಅದಾದಮೇಲೆ ಯಾವ್ಯಾವ ತರಕಾರಿ ಜ್ಯೂಸನ್ನ ಹೇಗೆ ತೊಗೋಬೇಕಂತನೂ ಯಾವ್ಯಾವ ಟೈಮಲ್ಲಿ ತೊಗೋಬೇಕಂತ ಹೇಳ್ತೀನಿ. ಆದಷ್ಟು ಆಳೊಟ್ಟಿಗೆ ನೀರು ಕುಡಿಯೋದು ಬೆಟರ್. ಅಂದರೆ ನೀರು ಕೂಡ ಸ್ವಲ್ಪ ಹೊತ್ತಾದ್ಮೇಲೆ ಕಾಳು ತಿನ್ನಬೇಕು. ಅದಂತೂ ರೂಢಿ ಮಾಡ್ಕೊಳ್ಳಿ. ಅದಾದಮೇಲೆ ಮಧ್ಯಾಹ್ನ ಟೈಮಲ್ಲಿ ಊಟ ಸ್ಕಿಪ್ ಮಾಡಿ ಜ್ಯೂಸ್ ತೊಗೋಬೋದು. ನಾನೇನು ಡಯಟ್ ಇದು ಮಾಡೋಳಲ್ಲ. ಬಟ್ ಏನೋ ತಿಳ್ಕೊಂಡಿರೋ ಅಷ್ಟು ನಾನು ಅನುಸರಿಸೋದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಆ್ಯಕ್ಚುಲಿ ಬೆಳಗ್ಗೆ ಹೊತ್ತು ನನಗೆ ಎಕ್ಸಸೈಸ್ ಆಗಲಿ ವಾಕಿಂಗ್ ಆಗಲಿ ಆಗೋಲ್ಲ. ತಿಂಡಿ ಮಾಡಬೇಕು. ಆ್ಯಕ್ಚುಲಿ ಮಾಡ್ಬೋದು ಬೇಗ ಇದ್ದರೆ. ಬಟ್ ನನಗೆ ಏನೋ ಬೆಳಗ್ಗೆ ಎದ್ದೇಳೋದಕ್ಕೆ ಇಷ್ಟನೇ ಆಗಲ್ಲ. ನನ್ನ ಗಾಡಿಗಳು ಬೇರೆ. ಅದಕ್ಕೆ ನಾನು ಸಂಜೆ ಹೊತ್ತು ವಾಕಿಂಗ್ನ ಮಾಡ್ಕೊತಾ ಇದ್ದೀನಿ. ವಾಕಿಂಗ್ ಆದಮೇಲೆ ಸ್ವಲ್ಪ ಎಕ್ಸಸೈಸ್ ಕೂಡ ಅಲ್ಲೇ ಮಾಡ್ಕೊಂಬಿಡ್ತೀನಿ ನಾನು. ಇಷ್ಟು ಆಗ್ತಿದೆ. ಬಟ್ ನೋಡೋಣ ಎಷ್ಟು ಸಣ್ಣ ಆಗ್ತಿದೆ ಅಂತ. ನಾನು ಆ್ಯಕ್ಚುಲಿ 72 ಇದ್ದೀನಿ ಅಂತ ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಚೆಕ್ ಮಾಡಿದಾಗ 72 ಇದ್ದೆ. ಬಟ್ ಇನ್ನೂ ದಪ್ಪ ಆಗಿದ್ದೀನಿ ಅಂತ ನಾನು ಫೀಲ್ ಆಗ್ತು. ಇವಾಗ ಮೇ ಬಿ 72 ದಾಟಿರಬಹುದು, ಗೊತ್ತಿಲ್ಲ ಎಷ್ಟಾಗಿದ್ದೀನಿ ಅಂತ. ವೆಯ್ಟ್ ಚೆಕ್ ಮಾಡಿಲ್ಲ. ಒಟ್ಟಿನಲ್ಲಿ ನನಗೆ ನೆಕ್ಸ್ಟ್ ಟೈಮ್ ವೆಯ್ಟ್ ಚೆಕ್ ಮಾಡಿದಾಗ 70ಇಂದ ಕೆಳಗಡೆ ಇರಬೇಕು ಹೊರತು 70 ಮೇಲೆ ಇರಬಾರ್ದು ಅನ್ನೋದು ನನ್ನ ಮೈಂಡಲ್ಲಿದೆ. ನೋಡೋಣ. ತುಂಬ ದಪ್ಪ ಆಗಿಬಿಟ್ಟಿದೆ ನೋಡ್ಬೋದು. ಇದೆಲ್ಲ ಎಷ್ಟು ಅನಿಸುತ್ತಲ್ಲ. ಅದಕ್ಕೋಸ್ಕರ ನನಗೆ ಅನಿಸ್ಬಿಡ್ತು ಸಣ್ಣ ಆಗಬೇಕು ಅಂತ. ಇವಾಗ ನನ್ನ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಪೂಜೆ ಟೈಮಲ್ಲಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮನೆ ಒರೆಸಿ ಬಾಗಿಲಿಗೆಲ್ಲ ರಂಗೋಲಿ ಬಿಟ್ಟು ಆಮೇಲೆ ಸಿಗ್ತೀನಿ. ಫುಲ್ ವೀಡಿಯೋನ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಥ್ಯಾಂಕ್ ಯು. ನೋಡಿ ರಂಗೋಲಿ ವ್ಯವಸ್ಥೆ ಹೆಂಗೆ ಮಾಡಿದ್ದಾಳೆ ಅಂತ. ನಮ್ಮ ಮನೇಲಿ ನಮ್ಮ ಲೂನಾ ಮತ್ತು ದೀರು ಬಿಟ್ಟರೆ ನನ್ನ ಮಗಳೇ ಸಖತ್ತು ತೀಟೆ ಅಂತ ಅನಿಸುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ನಾವು ದೀಪ ಚೇಂಜ್ ಮಾಡಿದ್ದೀನಿ. ಬೆಳ್ಳಿ ದೀಪ ಇತ್ತು ಇಷ್ಟು ದಿನ. ಈಗ ಅಂದರೆ ಮಿಕ್ಸ್ ತಾಮ್ರದ ಕಂಚಿನ ದೀಪ ಅಂತ ಇರ್ತದೆ, ಅದರಲ್ಲಿ ಕಾಮಾಕ್ಷಿ ದೀಪ ಇವು. ಅದನ್ನು ಇಟ್ಟಿದ್ದೀನಿ. ಯಾಕೆಂದರೆ ನಾನೊಂದು ಎಲ್ಲ ನೋಡಿದ ಪ್ರಕಾರ ಬೆಳ್ಳಿನ ಇಟ್ಟು ಬೆಳ್ಳಿ ದೀಪದಲ್ಲಿ ದೀಪ ಹಚ್ಚಿದ್ರೆ ಅದು ನೆಗೆಟಿವಿಟಿನ ಅಟ್ರಾಕ್ಟ್ ಮಾಡುತ್ತೆ ಅಂತ ಹೇಳಿ ಈ ದೀಪನ ಚೇಂಜ್ ಮಾಡಿದ್ದೀನಿ. ಅದಾದಮೇಲೆ ತುಳಸಿ ಪೂಜೆ ಎಲ್ಲ ಮುಗ್ದಿತ್ತು. ಅದು ಆ್ಯಕ್ಚುಲಿ ತೋರಿಸೋಣ ಅಂತ ಹೇಳಿ ವೀಡಿಯೋ ಮಾಡಿಕೊಂಡೆ. ತುಳಸಿಗೆ ನೈವೇದ್ಯಕ್ಕೆ ಹಾಲನ್ನ ಇಟ್ಟಿದೆ. ಇದು ಆ್ಯಕ್ಚುಲಿ ಕಾಯಿಸಿಲ್ಲ, ಹಸಿ ಹಾಲನ್ನೇ ನೈವೇದ್ಯಕ್ಕೆ ಇಟ್ಟಿದ್ದೆ. ಮತ್ತು ಅದನ್ನು ನಾವು ತೊಗೊಳ್ಳಿಲ್ಲ, ತುಳಸಿಗೆ ಅರ್ಪಿಸಿದ್ವಿ. ತುಳಸಿಗೆ ಹಾಕಿದ್ರೆ ಅದು ಹೀರ್ಕೊಳ್ಳುತ್ತಲ್ವ. ತುಳಸಿಗೆ ಹಾಲು ಹಾಕಿದ್ರೆ ಅದು ಗುರುವಾರ ಹಾಕಿದ್ರೆ ಇನ್ನೂ ಒಳ್ಳೇದು ಅಂತ ಹೇಳ್ತಾರೆ. ಇದನ್ನು ನಾನು ಫಾಲೋ ಮಾಡಿ ನೋಡಿ. ಇವತ್ತಿನ ಪೂಜೆ ಹೀಗೆಲ್ಲ ಇತ್ತು. ನಮ್ಮ ಲೋನ್ ಯಾಕೆ ನೋಡಿ ಹೆಂಗೆ ಆಗ್ತದೆ. ಬಾ ಅಂತ ಕರೆಯುತ್ತೆ ಬಿಚ್ಚಕ್ಕೆ. ಹಿಂಗೆ ವಿಡಿಯೋ ಟರ್ನ್ ಮಾಡೋಷ್ಟರಲ್ಲಿ ಸ್ಟಾಪ್ ಮಾಡಿಬಿಡ್ತು. ಅಲ್ಲಿ ಬಾ ಅಂತ ಕರೀತು. ಅವಕ್ಕೂ ಇವತ್ತು ಸ್ನಾನ ಎಲ್ಲ ಮಾಡಿಸಿದ್ರು. ಅದಕ್ಕೆ ಇಲ್ಲೇ ಮೈಯೊಣಗ್ಲಿ ಅಂತ ಕಟ್ಟಾಕಿದ್ದಾರೆ. ಅದಕ್ಕೆ ಅದಂತೂ ಬೊಗಳಿ ಸಾಕಾಗಿ ಕುತ್ಕೊಂಡಿದೆ ಅಂದೀರು. ಇದು ಲೋನ ಬೊಗಳ್ತಿರೋದು. ಈಗ ನಿಂತಿರೋದು ಲೋನ, ಆ ಕಡೆ ಮಲಗಿರೋದು ದೀರು.
ಇವತ್ತಿನ ವ್ಲಾಗ್ ನೋಡಿದ್ರಲ್ಲ ರಂಗೋಲಿ. ನನ್ನ ಮಗಳಂತೂ ಎಷ್ಟು ಸಲ ಬಿಡಿಸಿದ್ರು ಹೋಗಿ ಅವಳ ಕೈಯಲ್ಲಿ ಹಿಂಗೆ ಬಿಡಿಸ್ತಾ ಇರ್ತಾಳೆ. ಏನೇ ಮಾಡಿದ್ರು ಅದೆಲ್ಲ ಅಧ್ವಾನ ಮಾಡಿಬಿಡ್ತಾಳೆ. ನಾವಿನ್ನೇನು ಪೂಜೆ ಮಾಡೋ ಅಷ್ಟರಲ್ಲಿ ಹೋಗಿ ಅಲ್ಲಿ ಕುತ್ಕೊಂಡು ಏನಾದರೂ ಒಂದು ಕಿತಾಪತಿ ಮಾಡಿಬಿಟ್ಟಿರ್ತಾಳೆ. ಈಗ ನಾನು ವಾಕ್ ಮಾಡೋಕ್ಕೆ ಬಂದೆ. ಈಗ ಸಂಜೆ 5 o'clock ಆಗಿದೆ. ಅವಳನ್ನ ಕೆಳಗಡೆ ಕರ್ಕೊಂಡೋಗಿದ್ದಾರೆ ಅಂತ. ಹಾಫ್ ಆನ್ ಅವರ್ ನಾನು ಡೈಲಿ ಸಂಜೆ ರೊಟೀನ್ ಅಂತ ಹೇಳಿದ್ನಲ್ಲ, ಸಂಜೆ ಹೊತ್ತು ಮಾಡ್ತಾ ಇರ್ತೀನಿ. ಸೊ ಯಾಕೆ ಸನ್ ಅಂತ ನನ್ನ ಮುಖಕ್ಕೆ ತೋರಿಸ್ತೀನಿ, ಸನ್ ಎಲ್ಲಿದೆ ಅಂತ. ಸಾರಿ, ಕ್ಯಾಮ್ರಾದ ನನ್ನ ಕೈಯಲ್ಲಿ ಇಲ್ಲಿದೆ ಸನ್ನು. ಹಿಂಗೆ ಹೋಗ್ತಾ ನನ್ನ ಮುಖಕ್ಕೆ ಬೀಳುತ್ತೆ. ಚಂದ್ರ ಕೂಡ ಕಾಣಿಸ್ತಿದೆ, ಬಟ್ ಕ್ಯಾಮ್ರಲ್ಲಿ ಕಾಣಿಸ್ತಿಲ್ಲ. ಸೊ ಹಂಗೆ ವಾಕ್ ಮಾಡ್ತಾ ಮಾತಾಡಿಕೊಂಡು ಹೋಗ್ತಾಯಿದ್ದೀನಿ. ಇವತ್ತು ಆ್ಯಕ್ಚುಲಿ ಚಿಯಾ ಸೀಡ್ಸ್ ಕೊಡ್ತಿಲ್ಲ, ನಾನು ಹಾಕಿರೋದು ಹಾಗೇ ಇದೆ ಕೆಲಸ ಅಂತ ಹೇಳಿ ಎಲ್ಲ. ಸೊ ಈ ಶೋಲ್ಡರ್ ಅಂತೂ ಫುಲ್ಲು ಪೇಯ್ನ್ ಬಂದುಬಿಟ್ಟಿದೆ, ಯಾಕೆ ಅಂತ ಗೊತ್ತಿಲ್ಲ. ಫೋನ್ ಕೂಡ ಇಟ್ಕೊಳಕ್ಕಾಗ್ತದೆ, ಅಷ್ಟು ಪೇಯ್ನ್ ಆಗ್ತಿದೆ. ಮಲ್ಕೊಂಡ್ರೂ ನಿದ್ದೆನೇ ಬರಲ್ಲ, ಅಷ್ಟು ಪೇಯ್ನ್ ಆಗ್ತಿದೆ, ಯಾಕೆ ಅಂತ ಗೊತ್ತಿಲ್ಲ. ಸೊ ತೋರಿಸ್ತೀರಿ ಎಷ್ಟು ಬೆಳ್ಳಗಾಗ್ಬಿಟ್ಟಿದೆ ನಮ್ಮ ಲೂನಾ. ಇನ್ನೂ ಲೂನಾ ನೋಡಿ ಹೆಂಗೆ ಕರಿಯುತ್ತೆ ಅಂತ. ಅದಂತೂ ಏನೂ ಕಲ್ತಿಲ್ಲ ಅವನು. ಇವ್ರ ಮಗ, ಲೂನಾ ಮಗ ಅವನು. ನಮ್ಮ ದಾನ್ವಿಗಿಂತ ಒಂದು 3 months ಅಥವಾ 2 months ಏನೋ ಚಿಕ್ಕವನು. 3 months 6 months ಏನೋ ಚಿಕ್ಕವನೇ ಇರಬೇಕು ಅವನು. ಪಾಪ ಮಧ್ಯಾಹ್ನದಿಂದ ಇಲ್ಲೇ ಇದ್ದಾವೆ, ಕರ್ಕೊಂಡು ಹೋಗ್ತಾರೆ. ಆಮೇಲೆ ಬಂದು ನನ್ನ ಕೈಲಂತೂ ಆಗಲ್ಲ ಇವನ್ನ ಕರ್ಕೊಂಡು ಹೋಗೋದಕ್ಕೆ, ಬೀಳ್ಸೇ ಬಿಡ್ತಾವೆ ಅಷ್ಟೇ. ಬನ್ನಿ ಧೀರನ್ ಮಾತಾಡ್ಸ. ಧೀರು ಹೀಗೆ ಎದಳ್ತಾವನೆ. ಒಂದು ಪಕ್ಷ ಧೀರನೇ ಸೈಲೆಂಟು ಲೂನಾಗಿಂತ. ಹೆಂಗೆ ಆಡ್ತಾಳೆ. ನಾನೇನು ತಂದಿಲ್ಲ ತಿನ್ನೋಕ್ಕೆ. ಅವನೊಂದು ಸ್ವಲ್ಪ ಸೈಲೆಂಟ್ ಆಗಿದ್ದಾನೆ ಇವಾಗ, ಆದರೆ ಯಾಕೋ ತುಂಬ ಸಣ್ಣ ಆಗಿದ್ದಾರೆ ಇಬ್ಬರೂ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಅಂತ ಹೇಳ್ತಾ, ಈಗೂ ಅಷ್ಟೇ ಒಂದು ಕಪ್ ಹಾಲು ಕುಡಿದ್ಬಿಟ್ಟು ಬಂದೆ. ಯಾಕೆಂದರೆ ನನ್ನ ಮಗಳಿಗೆ ಬೆಳಿಗ್ಗೆ ಸಂಜೆ 2 times ಹಾಲು ಕೊಡೋದು. ಅವಾಗ ನಾನು ಒಂದೊಂದು ಕಪ್ ಕುಡಿದ್ದೀನಿ ಅಷ್ಟೇ. ಕಾಲು ಎಲ್ಲ ತುಂಬ ನೋಯ್ತಿದ್ದಾವೆ, ವಾಕ್ ಮಾಡೋದಕ್ಕೋ ಏನಕ್ಕೋ ಗೊತ್ತಿಲ್ಲ. ಸೊ ನನ್ನ ಅಭ್ಯಾಸ ಆದಮೇಲೆ ಸರೋಗುತ್ತೋ ಏನೋ, ಬಿಡಬಾರ್ದು ನೋವು ಅಂತ. ಸೊ ಸೂರ್ಯನ ಕಿರಣ ಮುಖದ ಮೇಲೆ ಬಿದ್ದಾಗ ಎಷ್ಟು ಶೈನಿ ಅನಿಸುತ್ತಲ್ಲ, ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಒಂದು ರೌಂಡ್ ಆಕಾಶಲ್ಲ ಮತ್ತು ಇಷ್ಟೊಂದು ಮತ್ತೆ ವಾಕ್ ಮಾಡೋಕ್ಕೂ ಖುಷಿ ಅನಿಸುತ್ತೆ. ಯಾಕೊತ್ತಾ, ಪಕ್ಷಿಗಳಂತೂ ಅವ್ರವ್ರ ಮನೆಗೆ ಹೋಗ್ತಿರ್ತಾವಲ್ಲ, ಸೌಂಡು ತುಂಬ ಚೆನ್ನಾಗಿ ಅನಿಸುತ್ತೆ ಅವಾಗ. ಮೇ ಬಿ ನಿಮಗೆ ವಿಡಿಯೋದಲ್ಲಿ ಕೇಳಿಸ್ತಿರ್ಬೋದು. ಎಷ್ಟೊಂದು ಪಕ್ಷಿ, ವೆರೈಟಿ ಪಕ್ಷಿಗಳು ಬರ್ತವೆ ಇಲ್ಲಿ. ಸೊ ಇವತ್ತಿನ ಬ್ಲಾಗ್ ಶಾರ್ಟ್ ಆಗಿರುತ್ತೆ, ಬಟ್ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ವಾಕ್ ಮಾಡಬೇಕು. ಮೇಯ್ನು ಆ್ಯಕ್ಚುಲಿ ನಾನು ನೀರು ತರದೆ ಮರ್ತೋಯ್ತು. ವಾಕ್ ಮಾಡ್ಬೇಕಾದ್ರೆ ತುಂಬ ಇದಾಗುತ್ತೆ. ಸೊ ಪರವಾಗಿಲ್ಲ, ಹಾಫ್ ಆನ್ ಅವರ್ ಅಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡ್ಬೇಕು. ಹೋದ್ಮೇಲೆ ಅಡುಗೆ ಕೆಲಸ ಇರುತ್ತೆ, ಮತ್ತು ಪಾತ್ರೆ ಎಲ್ಲ ಹಾಕ್ಬಿಟ್ಟು ಬಂದಿದ್ದೀನಿ, ಇನ್ನೂ ಪಾತ್ರೆ ವಾಶ್ ಮಾಡಿಲ್ಲ. ಸೊ ಇಷ್ಟೊಂದು ಕೆಲಸ ಇರುತ್ತೆ. ಸೊ ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಫುಲ್ಲು ನೋಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಓಕೆ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.